ಪ್ಯಾಕೇಜ್ ಬಂದ್ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಸಾಕಷ್ಟು ಕಡೆ ಬಸ್ ಸಂಚಾರ ಎಂದಿನಂತೆ ಆರಂಭವಾಗಿದೆ. ಬಂದ್ಗೆ ನಾವು ಬೆಂಬಲವನ್ನ ಸೂಚಿಸಿಲ್ಲ ಅಂತ ನ್ಯೂಸ್ 18ಗೆ ಸಾರಿಗೆ ಸಚಿವ ತಮ್ಮಣ್ಣ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಾರಿಗೆ ನೌಕರರಿಗೆ ಸಮಸ್ಯೆ ಆಗಿರೋದ್ರಿಂದ ನಾವು ಬೆಂಬಲವನ್ನ ಕೊಡ್ತೀವಿ, ಆದ್ರೆ ನಾವು ನೈತಿಕವಾಗಷ್ಟೇ ಬೆಂಬಲವನ್ನ, ಪರೋಕ್ಷವಾಗಿ ಬೆಂಬಲವನ್ನ ಅಷ್ಟೇ ಇಲ್ಲಿ ಸೂಚನೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸಾರಿಗೆ ನೌಕರರ ಸಮಸ್ಯೆ ಆಗಿರೋದ್ರಿಂದ ನಾವು ಪರೋಕ್ಷವಾಗಿ ಅಷ್ಟೇ ಬೆಂಬಲವನ್ನ ಕೊಡ್ತೀವಿ. ಒಂದು ವೇಳೆ ಕಂಪ್ಲೀಟ್ ಆಗಿ ಬಸ್ ಸೇವೆಯನ್ನ ಸ್ಥಗಿತಗೊಳಿಸಿದ್ರೆ ಅದು ಪ್ರಯಾಣಿಕರಿಗೆ ನೇರವಾಗಿ ಹೊಡೆತ ಕೊಟ್ಟಂಗಾಗುತ್ತೆ. ನೌಕರರ ಇಚ್ಛೆಗೆ ವಿರುದ್ಧವಾಗಿ ಹೋಗೋದಕ್ಕೆ ನಮ್ಗೆ ಇಷ್ಟವಿಲ್ಲ. ಹೀಗಾಗಿ ತಾತ್ಕಾಲಿಕವಾಗಿ ಸಾರಿಗೆ ವ್ಯವಸ್ಥೆ ಬಂದ್ ಅನ್ನ ಮಾಡ್ತೀವಿ, ಅದು ಕೂಡ ಪರಿಸ್ಥಿತಿಯನ್ನ ನೋಡಿಕೊಂಡು ಬಸ್ ಸಂಚಾರವನ್ನ ನಾವು ಆರಂಭ ಮಾಡ್ತೀವಿ ಅನ್ನೋ ಮಾಹಿತಿಯನ್ನ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಹೇಳಿದ್ದಾರೆ. ಇವತ್ತು ಮಧ್ಯಾಹ್ನ ಅಥವಾ ನಾಳೆ ಒಳಗೆ ತೀರ್ಮಾನವನ್ನ ನಾವು ಕೈಗೊಳ್ತೀವಿ. ಎಲ್ಲಾ ಕಾರ್ಮಿಕರು ಇವತ್ತು ಬಂದ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಒಂದು ನೀತಿಯನ್ನ ಮಾಡಬೇಕು ಅಂತ ತಮ್ಮಣ್ಣ ಅವರು ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಬಸ್ ಸಂಚಾರ ಎಂದಿನಂತೆ ಸಾಗ್ತಾ ಇದೆ ನಮ್ಮ ರಾಜ್ಯದ ಸಾಕಷ್ಟು ಜಿಲ್ಲೆಗಳಲ್ಲಿ. ಬೆಂಗಳೂರಲ್ಲೂ ಕೂಡ ಬಿಎಂಟಿಸಿ ಹಾಗೇನೆ ಕೆಎಸ್ಆರ್ಟಿಸಿ ಬಸ್ ಸಂಚಾರ ನಡೀತಾ ಇದೆ ಬೆಳಿಗ್ಗೆಯಿಂದ. ಬಟ್ ಇದು ಕಾರ್ಮಿಕರ ಸಮಸ್ಯೆ ಆಗಿರೋದ್ರಿಂದ ಅವರು ಕೂಡ ಒಂದಿಷ್ಟು ಬೇಡಿಕೆಗಳನ್ನ ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿರೋದ್ರಿಂದ ಕೇಂದ್ರ ಸರ್ಕಾರ ಒಂದು ನೀತಿ ಮಾಡಬೇಕು ಅಂತ ತಮ್ಮಣ್ಣ ಅವರು ನ್ಯೂಸ್ 18ಗೆ ರಿಯಾಕ್ಟ್ ಮಾಡಿದ್ದಾರೆ. ಏನೋ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಜೊತೆ ನಮ್ಮ ಪ್ರತಿನಿಧಿ ಕೃಷ್ಣ ಮಾತುಕತೆಯನ್ನು ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ಮೋಟಾರ್ ಕಾಯ್ದೆ ಹಾಗೂ ಕಾರ್ಮಿಕ ವಿರೋಧಿ ನೀತಿಗಳನ್ನು ವಿರೋಧಿಸಿ ಇವತ್ತು ಅಖಿಲ ಕಾರ್ಮಿಕ ವಿವಿಧ ಕಾರ್ಮಿಕ ಸಂಘಟನೆಗಳು ಇಂದು ಹಾಗೂ ನಾಳೆ ಭಾರತ್ ಬಂದ್ಗೆ ಕರೆ ನೀಡಿವೆ. ಈಗಾಗಲೇ ಈ ಒಂದು ಬಂದ್ಗೆ ರಾಜ್ಯ ಸರ್ಕಾರ ಕೂಡ ಪರೋಕ್ಷವಾಗಿ ಬೆಂಬಲವನ್ನು ಸೂಚಿಸಿದೆ. ಇನ್ನು ಮತ್ತೊಂದು ಕಡೆ ಈಗಾಗಲೇ ಬಸ್ಗಳು ಕೂಡ ಸ್ತಬ್ಧವಾಗಿವೆ. ಕೆಲವೊಂದು ಕಡೆ ಬಸ್ಗಳು ಕೂಡ ಓಡಾಟ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೂ ಕೂಡ ಈ ಒಂದು ಬಂದ್ನಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರವಾಗಿ ಮಾತನಾಡೋಕೆ ಸ್ವತಃ ಸಾರಿಗೆ ಸಚಿವರಾಗಿರುವಂತಹ ಡಿಸಿ ತಮ್ಮಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗಾಗಲೇ ಈ ಒಂದು ಭಾರತ್ ಬಂದ್ಗೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಪರೋಕ್ಷವಾಗಿ ಬೆಂಬಲವನ್ನು ಸೂಚಿಸಿರುವಂತದ್ದು, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಸರ್? ರಾಜ್ಯ ಸರ್ಕಾರ ನಾವೇನು ಅದಕ್ಕೆ ಬೆಂಬಲ ನೀಡಿಲ್ಲ, ನಮ್ಗೆ ಯಾರು ರಾಜ್ಯ ಸರ್ಕಾರದಿಂದ ಆದೇಶ ಬಂದಿಲ್ಲ. ಆದರೆ ಇದು ನೌಕರರ ಸಮಸ್ಯೆ ಆದ್ದರಿಂದ ಅಖಿಲ ಭಾರತ ಮಟ್ಟದಲ್ಲಿ ಸಾರಿಗೆ ಸಂಸ್ಥೆಗಳ ನೌಕರರು ಕೂಡ ಸೇರಿರುವುದರಿಂದ ಈ ನಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥವರು 80% ಎಲ್ಲ ಕೆಳವರ್ಗದ ನೌಕರರೇ, ಸಾರಿಗೆ ಇಲಾಖೆಯಲ್ಲಿರುವಂಥವರು. ಸೊ ಅವರ ಇಚ್ಛೆಗೆ ವಿರುದ್ಧವಾಗಿ ಹೋಗೋದು ನಮಗೂ ಕೂಡ ಇಷ್ಟ ಇಲ್ಲ. ಅದರಿಂದ ತಾತ್ಕಾಲಿಕವಾಗಿ ಇವತ್ತು ಸಾರಿಗೆ ವ್ಯವಸ್ಥೆಯನ್ನು ಬಂದ್ ಮಾಡುವಂತೆ ನಾವು ತಿಳಿಸಿದ್ದೇವೆ. ಪರಿಸ್ಥಿತಿಯನ್ನು ನೋಡಿಕೊಂಡು ಅವರು ಕೂಡ ಅರ್ಥ ಮಾಡ್ತಾರೆ. ಯಾಕೆಂದರೆ ಇದು ಸಾಮಾನ್ಯ ಜನರ ಸಾರಿಗೆ, ಇದನ್ನು ಸಮಸ್ಯೆಯನ್ನು ಅರಿತುಕೊಂಡು ಅವರೇನಾದರೂ ಸ್ವಲ್ಪ ಸಡಿಲಗೊಳಿಸಿದ್ರೆ ಇವತ್ತಿನ ಮಧ್ಯಾಹ್ನದ ಮೇಲೆ ಅಥವಾ ನಾಳೆ ನೋಡಿಕೊಂಡು ಪರಿಸ್ಥಿತಿ ನೋಡಿಕೊಂಡು ತೀರ್ಮಾನ ತಗೊಳ್ಳೋದಕ್ಕೆ ನಾನು ಸಂಬಂಧಪಟ್ಟ ನಮ್ಮ MDಗಳಿಗೆ ಹೇಳಿದ್ದೇನೆ. ಇವತ್ತು ಕೆಲವು ನಮ್ಮ BMTC ಬಸ್ಗಳು ಓಡಾಟ ಮಾಡ್ತಾ ಇದೆ ಅಂತೇಳಿ ಕೇಳಿದ್ದೇನೆ. ಆದರೆ ಪರಿಸ್ಥಿತಿ ನೋಡ್ಕೊಂಡು ಅದನ್ನು ಇದು ಮಾಡ್ತೀವಿ. ಅವರೇನಾದರೂ ಸ್ಪಂದಿಸಿದ್ರೆ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತದೆ, ಇದು ಸಾಮಾನ್ಯ ಜನರಿಗೆ ಬೇಕಾದಂಥ ವ್ಯವಸ್ಥೆ, ಅದು ನಾವು ತೊಂದರೆ ಮಾಡೋದು ಬೇಡ ಅಂತ ಹೇಳಿದ್ರೆ ನೌಕರು ತೀರ್ಮಾನ ಮಾಡಿದ್ರೆ ನಾವು ಅದಕ್ಕೆ ತೀರ್ಮಾನ ತಗೊಂಡು ಬಸ್ ಓಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಒಂದು ಬಂದು ಪ್ರಮುಖವಾಗಿ ಬಂದು ಮತ್ತೆ ಹೋರಾಟ, ಈ ಒಂದು ಕಾರ್ಮಿಕ ನೀತಿ ವಿರೋಧಿಸಿ ಈಗಲಿಂದ ಹೊಸದಲ್ಲ, ತುಂಬಾ ಸರಿ ಹೇಳಿದ್ದು, ಹಲವಾರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿ ಸಾರಿ ಪ್ರತಿಭಟನೆ ಮಾಡಿ ಜನಸಾಮಾನ್ಯರಿಗೆ ಬಹಳ ಸಮಸ್ಯೆ ಆಗ್ತಾ ಇರುವಂತದ್ದು. ಈ ಒಂದು ವಿಚಾರದಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಯಾಕೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕುವಂತ ಕೆಲಸ ಆಗಬಾರ್ದು ಅಂತ. ಯಾಕಂದ್ರೆ ಬರುವಂತ ಸಾರಿಗೆ ಮಂತ್ರಿಗಳೆಲ್ಲ ಬಂದು ಹಾಗೆ ಹೋಗ್ತಾ ಇದ್ದಾರೆ. ನಿಮ್ಮ ಒಂದು ಈ ಆಳ್ವಿಕೆಯಲ್ಲಿ ಏನಾದರೂ ಆಗ್ಬೋದಾ ಒಂದು ವಿಚಾರದಲ್ಲಿ ಒತ್ತಡ ಹಾಕುವಂತ ಕೆಲಸ ಅಂತ? ಇದು ಸಾರಿಗೆ ಇಲಾಖೆಗೆ ಒಂದಕ್ಕೆ ಸೇರಿದಂಥ ಸಮಸ್ಯೆ ಅಲ್ಲ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರಿರ್ಬೋದು, ಬೇರೆ ಬೇರೆ ಕಾರ್ಮಿಕ ವರ್ಗಗಳೆಲ್ಲವೂ ಕೂಡ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು. ಇಂಥದ್ದನ್ನು ಬಂದ್ ಮಾಡಬೇಕು ಅಂದರೆ ಕೇಂದ್ರ ಸರ್ಕಾರ ಏನಾದರೂ ಒಂದು ನೀತಿಯನ್ನು ರೂಪಿಸಬೇಕು. ಇಂಥ ಬಂದ್ಗಳನ್ನ ಸ್ಟಾಪ್ ಮಾಡಬೇಕು. ರಾಜಕೀಯ ಪಕ್ಷಗಳೇ ಆಗಲಿ, ಯಾವುದೇ ಸಂಘ ಸಂಸ್ಥೆಗಳಾಗಲಿ ಇಂಥ ಬಂದ್ಗಳನ್ನು ಮಾಡದಂತೆ ಬ್ಯಾನ್ ಮಾಡಬೇಕು. ಹಾಗೆ ಮಾಡಿದ್ರೆ ನಾವೇನಾದರೂ ಮಾಡ್ಬೋದು, ಇಲ್ಲದೇ ನಾವು ಮಾಡೋದಕ್ಕಾಗೋದಿಲ್ಲ. ಜನಸಾಮಾನ್ಯರು ಪ್ರಮುಖವಾಗಿ ಬಸ್ಗಳನ್ನೇ, ಸಾರಿಗೆ ಬಸ್ಗಳನ್ನೇ ಮುಖ್ಯವಾಗಿ ನಂಬ್ಕೊಂಡಿರ್ತಾರೆ. ಅವರೆಲ್ಲರೂ ಕೆಲಸಕ್ಕೆ ಹೋಗಿರ್ಬೋದು, ಎಮರ್ಜೆನ್ಸಿ ಕೆಲಸಕ್ಕೆ ಏನಾದ್ರು ಹೋಗ್ಬೇಕಾದ್ರೆ ಅದೇ ಬಸ್ಗಳನ್ನ ನಂಬ್ಕೊಂಡಿರ್ತಾರೆ. ಆದರೆ ಈಗ ಸ್ತಬ್ಧವಾಗಿರೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿಲ್ವಾ? ಪರ್ಯಾಯವಾಗಿ ಏನು ಒಂದು ವ್ಯವಸ್ಥೆ ಮಾಡಬೇಕು ಅಂತ ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀರಾ ಅಂತ ಸರ್? ಈಗ
ಪರ್ಯಾಯವಾಗಿ ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ಕೆಲವು ಖಾಸಗಿ ರಂಗದವ್ರು ಹೇಳಿದ್ದಾರೆ, ಓಲಾ ಓಬರ್ ಇವರ ಎಲ್ಲ ಓಡಿಸ್ತೀವಿ ಅಂತ ಹೇಳಿದ್ದಾರೆ, ಆಟೋಗಳು ನಾವು ರಸ್ತೆ ಮೇಲೆ ಓಡಾಡ್ತೇವೆ ಅಂತ ಹೇಳಿದ್ದಾರೆ. ಇವತ್ತೆಲ್ಲ ಇದು ಮಾಡಿದ್ದಾರೆ. ನಾವು ಕೂಡ ನೋಡ್ತೀವಿ, ನಮ್ಮ ನೌಕರರಲ್ಲಿ ಮನವಿ ಮಾಡ್ತೀವಿ. ಯಾವುದೇ ತೊಂದರೆ ಇಲ್ಲ ಅಂದ್ರೆ ಹೇಳಿದ್ನಲ್ಲ, ಇವತ್ತು ಮಧ್ಯಾಹ್ನದವರೆಗೆ ಪರಿಸ್ಥಿತಿ ನೋಡ್ಕೊಂಡು ಆನಂತರ ನಾವು ತೀರ್ಮಾನ ತಗೊಳ್ತೀವಿ. ಈಗಾಗಲೇ ಕೆಲವೊಂದು ಬಸ್ಗಳ ಮೇಲೂ ಕೂಡ ಕಳ್ಳತೂರಾಟ ಆಗಿರುವಂತದ್ದು, ಎಷ್ಟು ಪ್ರಕರಣ ಆ ರೀತಿ ಆಗಿದೆ, ಮತ್ತೆ ಅದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಏನು ಒಂದು ಸೂಚನೆಯನ್ನು ಕೊಟ್ಟಿದ್ದೀರಾ ಅಂತ ಸರ್? ಇವಾಗ ಎಲ್ಲೋ ನಿಂತು ಕಲ್ಲು ಹೊಡೆಯುವಂಥವ್ರಿಗೆ ನಾವು ಅಧಿಕಾರಿಗಳು ಏನು ಮಾಡೋಕ್ಕಾಗೋದಿಲ್ಲ, ಸರ್ಕಾರನೂ ಏನು ಮಾಡೋದಕ್ಕಾಗೋದಿಲ್ಲ. ಅದರಿಂದ ಇದೆಲ್ಲ ಸರ್ವೇ ಸಾಮಾನ್ಯ. ಅದಕ್ಕೆ ನೋಡ್ಕೊಂಡು ಎಚ್ಚರಿಕೆಯಿಂದ ನಾವು ನಡೆ ಹಾಕ್ತಾ ಇದ್ವಿ. ಸರ್, ಈಗಾಗಲೇ ಕೆಲವೊಂದು ಕಡೆ ಬಸ್ಗಳು ಸ್ತಬ್ಧವಾಗಿವೆ, ನಾಳೆ ಕೂಡ ಆಗ್ಬೋದಾ? ಏನಾದರೂ ಸಮಸ್ಯೆ ಇದೆ? ಯಾವ ರೀತಿಯಾದಂತೂ ಒಂದು ಸಾರಿಗೆ ಇಲಾಖೆ ಕ್ರಮ ವಹಿಸಿದೆ ಅಂತ ಸರ್? ಇವತ್ತಿನ ಸಾರಿಗೆ ಇಲಾಖೆ ಎಲ್ಲಕ್ಕ ಸಜ್ಜಾಗಿದೆ. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಮುಂದೆ ಕಾಲಿಡ್ತೀವಿ. ನಾನು ನೌಕರರಲ್ಲೂ ಕೂಡ ಮನವಿ ಮಾಡ್ತೀನಿ, ಯಾಕಂದರೆ ಇದು ಸಾಮಾನ್ಯ ಜನರ ಸಾರಿಗೆ ಆದ್ದರಿಂದ ತಾವು ಸಾಮಾನ್ಯ ಜನರಿಗೆ ತೊಂದರೆ ಕೊಡಬೇಡಿ. ನಾವು ಯಾವಾಗಲೂ ಕೂಡ ನೌಕರರ ಪರವಾಗಿ, ನಿಮ್ಮ ಪರವಾಗಿ ಸ್ಪಂದನೆ ಮಾಡ್ತಾ ಇರ್ತೀವಿ. ಆದರೂ ನಾನು ಬಂದ ಮೇಲೆ ಅಂತಲೂ ಈ ಕೆಳವರ್ಗದ ಡ್ರೈವರ್ಗಳಿರ್ಬೋದು, ಕಂಡಕ್ಟರ್ ಇರ್ಬೋದು, ಹೆಲ್ಪರ್ಗಳಿರ್ಬೋದು, ಫಿಟರ್ಗಳಿರ್ಬೋದು, ಇವರಿಗೆ ಸುರಕ್ಷತೆಯನ್ನು ಒದಗಿಸುವಂಥ ದಿಶೆಯಲ್ಲಿ ಇವರ ಸಣ್ಣ ಪುಟ್ಟ ಅಪರಾಧಿಗಳಿಗೆ ದೊಡ್ಡ ಶಿಕ್ಷೆ ಕೊಡ್ತಾ ಅಂತ ಇರ್ಬೋದು, ಎಲ್ಲವನ್ನೂ ಕಡಿಮೆ ಮಾಡಬೇಕು ಅಂತೇಳಿ ನಾನು ಪ್ರಯತ್ನ ಪಡ್ತಾ ಇರ್ತಕ್ಕಂಥವನು. ಆದ್ದರಿಂದ ಅದನ್ನು ಅರ್ಥಕೊಂಡು ನಮ್ಮ ನೌಕರರು ಸ್ಪಂದಿಸಿದರೆ ಖಂಡಿತ ನಾವೆಲ್ಲರೂ ಮುಂದೆ ಮಧ್ಯಾಹ್ನದ ಮೇಲೆ ತೀರ್ಮಾನ ತಗೊಳ್ತೀವಿ. ಇದಿಷ್ಟು ಸಾರಿಗೆ ಸಚಿವರಾಗಿರುವಂತಹ DC ತಮ್ಮಣ್ಣ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸಾರಿಗೆ ಇಲಾಖೆಗೆ ನೇರವಾಗಿ ಭಾರತ್ ಬಂದ್